ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಟ್ ಎಕ್ಸಾಕ್ಟ್ಲಿ ಅವ್ರ ಲೈಫಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ನಾನು ಆಲ್ರೆಡಿ ಕಾರ್ಡ್ಗಳನ್ನ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ವಾಟ್ ಎಕ್ಸಾಕ್ಟ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ, ಲೈಫಲ್ಲಿ ಏನು ನಡೀತಾ ಇದೆ ನೋಡೋಣ. ದ ಹೈ ಪ್ರಿಸ್ಟಸ್, ಫಸ್ಟ್ ಕಾರ್ಡ್. 10 ಆಫ್ ಪ್ಯಾಂಟಿಕಲ್ಸ್, 3 ಆಫ್ ವೈನ್ಸ್, 2 ಆಫ್ ಪ್ಯಾಂಟಿಕಲ್ಸ್, 9 of Pentacles and King of Wands. 4 of Pentacles, the Chariot. ಇಲ್ಲಿ ನಿಮ್ಮ ಪರ್ಸನ್ಗೆ ತುಂಬ ಭಯ ಕಾಡ್ತಾ ಇದೆ ಆ್ಯಂಡ್ ತುಂಬ ಸ್ಟಕ್ ಎನರ್ಜಿನಲ್ಲಿದ್ದಾರೆ, ತುಂಬಾ ಕಂಟ್ರೋಲ್ ಎನರ್ಜಿನಲ್ಲಿದ್ದಾರೆ. ಇವರ ಫ್ಯಾಮಿಲಿಯಲ್ಲಿ ಮೈಟ್ ಬಿ ನಿಮ್ಮ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗೋದಕ್ಕೋಸ್ಕರ ಫ್ಯಾಮಿಲಿ ಇಶ್ಯೂಸ್ ತುಂಬ ಬರ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಆಗಿರಬಹುದು, ಒಪ್ಪಿಗೆ ಅನ್ನೋದನ್ನು ನೀಡ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಫ್ಯಾಮಿಲಿಗೆ ಎದುರಾಗಿ ಮಾತಾಡೋದಕ್ಕೆ ಅಷ್ಟೊಂದು ಧೈರ್ಯ ಅನ್ನೋದನ್ನು ತೋರಿಸೋದಿಲ್ಲ ಅಂತ ಹೇಳ್ಬೋದು. ತುಂಬ ಭಯ ಪಡ್ತಾರೆ ಅಂತ ಹೇಳಬಹುದು. ಮೈಟ್ ಬಿ ಫಿನಾನ್ಷಿಯಲ್ ವಿಚಾರವಾಗಿ ಏನಾದರೂ ಮಾತಾಡಿದರೆ ಇವರ ಒಂದು ಅಮೌಂಟ್ ಲಾಸ್ ಆಗುವಂಥದ್ದು ಅಥವಾ ಆಲ್ರೆಡಿ ಲಾಸ್ ಆಗಿದೆ ಅಂತ ಹೇಳಬಹುದು. ಇವರ ಒಂದು ಫಿನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ. ಆ ಒಂದು ಕಾರಣಕ್ಕೆ ಫ್ಯಾಮಿಲಿ ಈಗ ಸ್ವಲ್ಪ ಸಪೋರ್ಟಿವ್ ಆಗಿ ಫಿನಾನ್ಷಿಯಲಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು ಈ ಪರ್ಸನ್ಗೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ವೀಕ್ ಪಾಯಿಂಟಿಂದ ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು. ಈಗ ಫ್ಯಾಮಿಲಿನ ಅಪೋಸ್ ಮಾಡಿಕೊಂಡು ನಿಮ್ಮ ಹತ್ತಿರಕ್ಕೆ ಬಂದರೆ ಅವರ ಫಿನಾನ್ಷಿಯಲ್ ಕಂಡೀಷನ್ ಇನ್ನೂ ವರ್ಸ್ಟ್ ಆಗುತ್ತೆ. ಸೊ ನನ್ನ ಫ್ಯೂಚರ್ ಕಂಪ್ಲೀಟಾಗಿ ಹಾಳಾದರೆ ನನ್ನ ಪರ್ಸನ್ಗೆ ಹೇಗೆ ನೋಡ್ಕೋಬೇಕು, ಯಾವ ರೀತಿ ಕಮಿಟ್ಮೆಂಟ್ ಕೊಡಬೇಕು, ಏನು ಆ್ಯಕ್ಷನ್ಸ್ ತೊಗೋಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಣ, ಆಮೇಲೆ ಪರ್ಸನ್ಗೆ ಕಮಿಟ್ಮೆಂಟ್ ಬಗ್ಗೆ ನೋಡೋಣ ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ 3 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಬಗ್ಗೆ ಅಂತ ಹೇಳ್ಬೋದು. ಫ್ಯೂಚರ್ ಪ್ಲಾನಿಂಗ್ಸ್ ತುಂಬ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ನಿಮ್ಮ ಜೊತೆ ಮಾತಾಡ್ತಿದ್ದಾಗ ಯಾವಾಗಲೂ ಹೇಳ್ತಾ ಇದ್ರು ಫ್ಯೂಚರ್ನ ಚೆನ್ನಾಗಿ ಇಟ್ಕೋಬೇಕು, ಫ್ಯೂಚರಲ್ಲಿ ಸೆಟಲ್ ಆಗಬೇಕು, ಫಿನಾನ್ಷಿಯಲಿ ಫ್ರೀಡಮ್ ಅನ್ನೋದನ್ನು ಪಡ್ಕೋಬೇಕು, ಆವಾಗಲೇ ನಾವಿಬ್ಬರು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ. ಎಲ್ಲವೂ ಸರಿ ಇತ್ತು, ಬಟ್ ಸಮ್ವೇರ್ ಇವ್ರಿಗೆ ಒಂದು ಬಿಗ್ಗೆಸ್ಟ್ ಲಾಸ್ ರೀಸೆಂಟಾಗಿ ಆಗಿರ್ಬೋದು ಅಥವಾ 1 year 2 year ಬ್ಯಾಕ್ ಒಂದು ಬಿಗ್ ಲಾಸ್ ಅನ್ನೋದಾಗಿದೆ. ಆ ಒಂದು ಲಾಸಿಂದ ರಿಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಿಮ್ಮಿಂದನೂ ದೂರ ಆಗಬೇಕಾಗಿ ಬಂತು ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಅವರ ಪ್ಯಾಷನ್ ಏನಿತ್ತು ಅದನ್ನು ಕೂಡ ಇವರು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು. ಇವರ ಒಂದು ಕೆರಿಯರ್ ಗೋಲೇ ಬೇರೆ ಇತ್ತು, ಇವರು ಇಷ್ಟಪಟ್ಟಿರುವಂಥ ಕೆಲಸನೇ ಬೇರೆ ಇತ್ತು, ಬಟ್ ಈಗ ಮಾಡ್ತಿರುವಂಥ ಕೆಲಸನೇ ಬೇರೆ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಜೀವನನ ಸಾಗಿಸೋದಕ್ಕೇ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಬಹುದು. ಹ್ಯಾಪಿಯಾಗಿ ಇಲ್ಲ ಈ ಪರ್ಸನ್ ಅಂತ ಹೇಳಬಹುದು. ಸುಮ್ಮನೆ ಬದುಕಬೇಕು ಅಲ್ವಾ ಅನ್ನೋ ಕಾರಣಕ್ಕೋಸ್ಕರ ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿ ಕೂಡ ತುಂಬ ಟಾಕ್ಸಿಕ್ ಆಗ್ತಾ ಇದೆ ಇವರ ಒಂದು ಫ್ಯಾಮಿಲಿ ಅಂತ ಹೇಳಬಹುದು. ತುಂಬಾ ಎಲ್ಲವೂ ಇವ್ರ ಫ್ಯಾಮಿಲಿ ಸಪೋರ್ಟ್ ಎಲ್ಲ ರೀತಿಲೂ ಇದ್ದರೂ ಸಹ ಇವರನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಮೈಟ್ ಬಿ ರಿಲೇಟಿವ್ಸ್ ಆಗಿರ್ಬೋದು, ಸಮಥಿಂಗ್ ಒಂದು ಫ್ಯಾಮಿಲಿ ಒಂದು ರೆಸ್ಪಾನ್ಸಿಬಿಲಿಟಿಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇವರು ತುಂಬಾ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಬಹುದು. ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ, ನೆಕ್ಸ್ಟ್ ಮಿಕ್ಕಿರೋದು ಎಲ್ಲ ಅಂತಲೂ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಸ್ವಲ್ಪ ಫ್ಯಾಮಿಲಿಯಲ್ಲಿ ಏನಾದ್ರೂ ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಒಬ್ರಿಗೇನಾದರೂ ಸಾಕು ಇವ್ರು ತಡಬಡಿಸ್ತಾರೆ ಅಂತ ಹೇಳಬಹುದು. ಏನೇ ಕೆಲಸ ಇದ್ರೂ ನಿಮ್ಮನ್ನೂ ಸಹ ಬದಿಗಿಟ್ಟು ಅವ್ರಿಗೋಸ್ಕರ ಇವರೆಲ್ಲ ಮಾಡಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸ್ಟಿಲ್ ಆ ಒಂದು ಫ್ಯಾಮಿಲಿಗೆ ಏನೆಲ್ಲ ಮಾಡಿದ್ರು ಈಗ ಆ ಫ್ಯಾಮಿಲಿ ಇವ್ರಿಗೆ ಬಯಸಿರುವಂಥ ಪ್ರೀತಿನ ಪಡ್ಕೊಳ್ಳೋದಕ್ಕೂ ಸಹ ಇವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಇರೋ ರೀತಿ ಉಸಿರು ಕಟ್ಟಿಸ್ತಾ ಇದೆ ಅಂತ ಹೇಳಬಹುದು. ಬಟ್ ಸ್ಟಿಲ್ ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇಲ್ಲ ಅದು ನನ್ನ ಒಂದು ವೀಕ್ ಪಾಯಿಂಟ್ನ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ನನ್ನ ಒಂದು ಒಳ್ಳೆತನನ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಏನೇ ಮಾಡಿದ್ರು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ಇವ್ರಿಗೆ ಗೊತ್ತಾದರೂ ಸಹ ಸಮ್ವೇರ್ ಈ ಪರ್ಸನ್ ತುಂಬ ಬ್ಲೈಂಡಾಗಿ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬ್ಲೈಂಡಾಗಿ ಅವ್ರನ್ನ ನಂಬಿದ್ದಾರೆ ಅಂತ ಹೇಳ್ಬೋದು. ಏನೇ ಹೇಳಿದ್ರೂ ಅವರು ಅಷ್ಟು
ನಂಬೋದಿಲ್ಲ. ಲೈಕ್ ಏನೇ ಹೇಳಿದ್ರು ನನ್ನ ಫ್ಯಾಮಿಲಿ ಹಂಗೆ ಸಪೋರ್ಟಿಂಗ್ ನಿಂತ್ಕೊಂಡಿದೆ, ನನ್ನ ಪ್ರೀತಿಯಿಂದ ನೋಡ್ತಾರೆ. ಈ ರೀತಿಯ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಈ ಒಂದು ಇಲ್ಯೂಷನ್ನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಒನ್ ಟೈಮಲ್ಲಿ ನೀವು ಸಹ ಈ ರೀತಿ ಇದೆ, ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಸೋದಕ್ಕೆ ನೀವು ಪ್ರಯತ್ನ ಪಟ್ಟಿರಬಹುದು. ಆ ಒಂದು ಕಾರಣದಿಂದ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಆಗಿ, ಆ ಒಂದು ಕಾರಣಕ್ಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ದೂರ ತುಂಬ ಡಿಸ್ಟೆನ್ಸ್ ಆಗಿದೆ ಅಂತ ಹೇಳಬಹುದು, ತುಂಬ ದೂರ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಪರ್ಸನ್ಗೆ ಅಗೇನ್ ಲೈಫಲ್ಲಿ ತುಂಬಾ ಭಯ ಅನ್ನೋದು ಕಾಡ್ತಾ ಇದೆ. ಆ್ಯಂಡ್ ಫ್ರೀಡಮ್ ಇಲ್ಲ ಈ ಪರ್ಸನ್ಗೆ ಅಂತ ಹೇಳಬಹುದು. ಇವ್ರಿಗೇನು ಬೇಕು ಇವ್ರ ಡಿಸಿಷನ್ ತೊಗೊಳ್ಳುವಂಥ ಸ್ವಾತಂತ್ರ್ಯ ಇಲ್ಲ. ಆ್ಯಂಡ್ ಸೆಲ್ಫ್ ಡಿಸಿಷನ್ ಮೊದಲೇ ಗೊತ್ತಿಲ್ಲ ಅಂತ ಹೇಳಬಹುದು. ಏನು ಡಿಸೈಡ್ ಮಾಡಬೇಕು, ವಾಟ್ ಎಕ್ಸಾಕ್ಟ್ಲಿ ಇವ್ರಿಗೆ ಬೇಕು ಅದು ಗೊತ್ತಿಲ್ಲ. ಇವ್ರ ಫ್ಯಾಮ್ಲಿಯಲ್ಲಿ ಲೈಕ್ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಇರೋ ಪ್ರಕಾರ ನೀನು ಇದು ಮಾಡು ಅಂದರೆ ಅಷ್ಟೇ ಮಾಡ್ತಾರೆ, ಮಾಡಬೇಡ ಅಂದರೆ ಮಾಡೋದಿಲ್ಲ. ಈ ರೀತಿಯ ಒಂದು ಯೋಚನೆಯಲ್ಲಿದ್ದಾರೆ. ಸೊ ಈ ಒಂದು ಪರ್ಸನ್ಗೆ ಆ್ಯಕ್ಚುಲಿ ನೀವು ಬೇಕಾ ಬೇಡವಾ ಅನ್ನೋದು ಸಹ ಕ್ಲಾರಿಟಿ ಇಲ್ಲ. ಸೊ ಈ ರೀತಿ ಇದ್ದಾಗ ಅವ್ರು ನಿಮಗೆ ಹೇಗೆ ಕಮಿಟ್ಮೆಂಟ್ ಕೊಡ್ತಾರೆ? ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ, ಇಂಡಿಪೆಂಡೆಂಟ್ ಇಲ್ಲ, ಫ್ರೀಡಮ್ ಇಲ್ಲ, ಸೆಲ್ಫ್ ಡಿಸಿಷನ್ಸ್ ಇಲ್ಲ. ಸೊ ಈ ರೀತಿ ಇದ್ದಾಗ ನಿಮಗೆ ಯಾವ ರೀತಿ ಒಂದು ಸೆಕ್ಯೂರ್ಡ್ ಲೈಫ್ ಕೊಡ್ತಾರೆ ನೀವೇ ಯೋಚನೆ ಮಾಡಿ. ಸೊ ಬೆಟರ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ತುಂಬ ವರ್ಷದಿಂದ ಇಲ್ಲಿ ಗ್ಯಾಪ್ ಆಗಿದೆ ಅಂತ ಹೇಳ್ಬೋದು, ತುಂಬ ವರ್ಷದಿಂದ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂತ ಹೇಳ್ಬೋದು. ಮೈಟ್ ಬಿ ಆಲ್ರೆಡಿ ಈ ಪರ್ಸನ್ ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಬೇಕಾಗಿತ್ತು. ನಿಮ್ಮನ್ನು ಪ್ರಿಯಾರಿಟಿ ಆಗಿ ತೊಗೊಂಡಿದ್ರೆ ಖಂಡಿತ ಇವರು ಎಲ್ಲರನ್ನೂ ಅಪೋಸ್ ಮಾಡಿಕೊಂಡು ನಿಮಗೋಸ್ಕರ ಬರಬೇಕಾಗಿತ್ತು. ಬಟ್ ಇಲ್ಲಿ ಅವ್ರು ಬರ್ತಾ ಇಲ್ಲ. ಇಟ್ಸ್ ಜಸ್ಟ್ ಬಿಕಾಸ್ ಅವರಿಗೆ ನಿಮಗಿಂತ ಹೆಚ್ಚಾಗಿ ಬೇರೆ ಪ್ರಿಯಾರಿಟಿನೇ ಜಾಸ್ತಿ ಇದೆ. ಸೊ ಬೆಟರ್ ಇಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟು ತುಂಬ ಮುಖ್ಯ ಅಂತ ಕಾಣಿಸುತ್ತೆ. ಸೊ ಯೋಚನೆ ಮಾಡಿ, ಈ ಒಂದು ಪರ್ಸನ್ ನಿಮಗೆ ನಿಜವಾಗ್ಲೂ ಡಿಸರ್ವ್ ಇದ್ದಾರಾ, ವರ್ತ್ ಇದ್ದಾರಾ ಅಂತ. ಸಪೋಸ್ ನಿಮಗೆ ವರ್ತ್ ಇಲ್ಲ, ಡಿಸರ್ವ್ ಇಲ್ಲ, ನನ್ನ ಲೈಫ್ ಇನ್ನೂ ನಾನು ಬೆಟರಾಗಿ ಕಂಡ್ಕೊಳ್ತೀನಿ, ನಾನು ಒಬ್ಬರೇ ಇದ್ರೂ ಪರವಾಗಿಲ್ಲ, ನಾನು ಆರಾಮಾಗಿರ್ತೀನಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಖಂಡಿತ ನೀವು ಮೂವ್ ಆನ್ ಆಗ್ಬೋದು. ಬಿಕಾಸ್ ಇಲ್ಲಿ ತುಂಬ ವರ್ಷದಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ತುಂಬ ವರ್ಷದಿಂದ ವೇಟ್ ಮಾಡ್ತಾಯಿದ್ರು ಈ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಸಿಂಗಲ್ ಮೆಸೇಜ್ ಬಂದಿಲ್ಲ, ಕಾಲ್ ಬಂದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಪರ್ಸನ್ಗೆ ನಿಮಗಿಂತ ಬೇರೆ ಒಂದು ವಿಚಾರಗಳೇ ಪ್ರಯಾರಿಟೈಸ್ ಆಗಿದೆ ಅಂತ. ಸೊ ಬೆಟರ್ ಟೇಕ್ ಆ್ಯಕ್ಷನ್ಸ್, ಜಸ್ಟ್ ಮೂವ್ ಫಾರ್ವರ್ಡ್. ಇನ್ನೂ ಲೈಫ್ ತುಂಬ ಇದೆ ಡಿಯರ್. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.